ನಮಸ್ಕಾರ, ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ ಮನೆ. ಕಿಡ್ನಿಯನ್ನು ಬಲಗೊಳಿಸ್ಲಿಕ್ಕೆ ಏನ್ ಮಾಡ್ಬೇಕು? ನಮ್ಗೆ ಕಿಡ್ನಿ ಎಷ್ಟಂತ ಕಡಿಮೆ ಆಗಿದೆ ಅಂತ ಅನಿಸಿದಾಗ ನಾವು ಅದನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಕಿಡ್ನಿ ಬಗ್ಗೆ ಹಿಂದೊಂದ್ಸಲ ತುಂಬಾ ಡಿಟೇಲ್ ಆಗಿ ವಿಡಿಯೋ ಮಾಡಿದೆ. ಆದ್ರೆ ಇದು ಪರ್ಟಿಕ್ಯುಲರ್ ಕಿಡ್ನಿಯನ್ನ ಸ್ಟ್ರೆಂತ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳೋದಕ್ಕೆ ಒಂದು ಶಾರ್ಟ್ ವಿಡಿಯೋ. ಎಲ್ಲಾ ತರದ ಬೀನ್ಸ್ ಗಳು ಕೂಡ ಕಿಡ್ನಿಯನ್ನ ಬಲಗೊಳಿಸುತ್ತೆ. ಕಿಡ್ನಿ ಆಕಾರದಲ್ಲಿ ಇರ್ತಕ್ಕಂಥ ಬೀನ್ಸ್ ಕಾಳುಗಳು ಎಲ್ಲದು. ಆದರೆ ಹೆಸರು ಕಾಳು ಮಾತ್ರ ತಂಪು ಮಾಡುತ್ತೆ. ಬಾಕಿ ಎಲ್ಲ ಕಾಳುಗಳು, ರಾಜ್ಮಾ ಕಾಳು, ಹುರುಳಿ ಕಾಳು, ಮತ್ತೆ ಅಲಸಂದಿ, ಮತ್ತೆ ಇನ್ನೊಂದು ಬವಡೆ ಕಾಳು ಅಂತ ಬರುತ್ತೆ. ಇವೆಲ್ಲವೂ ಕೂಡ ನಮ್ಮ ಕಿಡ್ನಿಯನ್ನ ಬಲಗೊಳಿಸುತ್ತೆ. ಆ ಕಾಳುಗಳಿಂದ ಸೂಪ್ ಮಾಡ್ಕೊಂಡು ಕುಡಿಬಹುದು, ತುಂಬಾ ಚೆನ್ನಾಗಿರುತ್ತೆ. ಒಂದ್ ಸ್ವಲ್ಪ ಕಾಳು ಹಾಕಿದ್ರು ಸಾಕು. ಒಂದು 10 ಕಾಳು ಹಾಕೊಂಡು ಅದನ್ನ ಬೇಯಿಸಿ ಚೆನ್ನಾಗಿ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕಿ ರುಬ್ಬಿ ಚೆನ್ನಾಗಿ ಸೂಪ್ ಮಾಡ್ಕೊಂಡು ಕುಡಿಬಹುದು. ಅದು ಕೂಡ ನಮ್ಮ ಕಿಡ್ನಿಯನ್ನ ಬಲಗೊಳಿಸುತ್ತೆ. ಹುರುಳಿಕಾಳು ಕಿಡ್ನಿಯನ್ನ ಚೆನ್ನಾಗಿ ಹೀಟ್ ಮಾಡುತ್ತೆ. ಹುರುಳಿಕಾಳು ಹೀಟನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು, ಹೀಟನ್ನು ಉತ್ಪತ್ತಿ ಮಾಡುತ್ತೆ. ಅದೇ ತರ ನಮ್ಮ ಓವರಿಸ್ಸು, ಯುಟರಿಸ್ಸು, ಲಿವರು ಮತ್ತು ಟೆಸ್ಟಿಕಲ್ಸ್ ಇವುಗಳನ್ನು ಕೂಡ ಅದು ಹೀಟ್ ಮಾಡುತ್ತೆ. ಅದು ಹೀಟ್ ಮಾಡ್ಲಿಕ್ಕೆ ಇನ್ನೊಂದಿದೆ, ಯಾವ್ದಂತಂದ್ರೆ ಚವಳೆಕಾಯಿ ಅಂತ ಹೇಳ್ತಾರೆ, ಇಲ್ಲೆಲ್ಲ ಗೌರಿಕಾಯಿ ಅಂತಾನು ಹೇಳ್ತಾರೆ. ಅದು ನೋಡ್ಲಿಕ್ಕೆ ಬೀನ್ಸ್ ತರಾನೇ ಇಷ್ಟು ಉದುಕಿರುತ್ತೆ, ಬೀನ್ಸ್ ತರಾನೇ ಇರುತ್ತೆ, ಸ್ವಲ್ಪ ಚಪ್ಪಟೆ ಆಗಿರುತ್ತೆ ಅಷ್ಟೇ. ಸ್ವಲ್ಪ ಒಗ್ರ ತರ ಇರುತ್ತೆ, ಬೀನ್ಸ್ ತರ ಅಷ್ಟು ಸ್ವೀಟ್ ಇರೋದಿಲ್ಲ, ಸ್ವಲ್ಪ. ಅದು ತುಂಬಾ ಚೆನ್ನಾಗಿ ಕಿಡ್ನಿಯನ್ನ ಬಲಗೊಳಿಸುತ್ತೆ. ಅದ್ರದ್ದು 4 ಕಾಯಿನ ನೀವು ಮಿಕ್ಸಿಗೆ ಹಾಕಿ ಅದ್ರ ಜೊತೆಗೆ ಒಂದು 1/4 ಭಾಗದಷ್ಟು ನಿಂಬೆ ಕಡಿ, ಬೀಜ ಸಿಪ್ಪೆ ಸಹಿತವಾಗಿ ಒಂದು 1/4 ಭಾಗದಷ್ಟು ಆ ನಿಂಬೆ ಕಡಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಅದನ್ನ ಚೆನ್ನಾಗಿ ಸೋಸ್ಕೊಳ್ಳಿ. ನೀವು ಬರೇ ಟೀ ಸೋಸ ಇದ್ರಲ್ಲೂ ಸೋಸ್ಕೊಂಡ್ರೆ ಆಯ್ತು. ಸ್ವಲ್ಪ ನಿಮ್ಗೆ ಅದರ ಜುಂಜೆಲ್ಲ ಬರುತ್ತೆ ಅಂತಂದ್ರೆ ನೀವು ಬಟ್ಟೆನಲ್ಲೂ ಕೂಡ ಸೋಸ್ಕೋಬಹುದು ಚೆನ್ನಾಗಿ. ಅದು ಚೆನ್ನಾಗಿ ಸೋಸ್ಕೊಂಡು ನೀವು ಕುಡಿದಾಗ ನಿಮ್ಮ ಕಿಡ್ನಿ ಬಲ ಆಗತ್ತೆ. ಈಗೇನಾದ್ರೂ ಹಾರ್ಮೋನಲ್ ವ್ಯತ್ಯಾಸ ಇದ್ರೆ, ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ ಇತ್ತು, ಕಡಿಮೆ ರಕ್ತಸ್ರಾವ ಇತ್ತು ಅಂದ್ರೆ ಇವೆಲ್ಲ PCOD, PCOS ಈ ತರ ತೊಂದರೆಗಳನ್ನು ಉಂಟು ಮಾಡ್ತಕ್ಕಂಥದ್ದು. ಇವೆಲ್ಲ ಆಗಿತ್ತು ಅಂತಂದ್ರೆ, ಓವರ್ಸ್ ಅಲ್ಲಿ ಸಿಸ್ಟ್ ಆಗಿತ್ತು, ಗರ್ಭಕೋಶದಲ್ಲಿ ಏನಾದ್ರು ಗೆಡ್ಡೆಗಳಾಗಿತ್ತು, ಈ ತರ ಏನ್ ಆಗಿದ್ರು ಕೂಡ ಈ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ವಾಸಿ ಆಗತ್ತೆ. ಸ್ವಲ್ಪ ಕಾಯಿಲೆ ಜಾಸ್ತಿ ಇದ್ರೆ 1 ವಾರ ಕೊಡಿ, ಏನು ತೊಂದರೆ ಇಲ್ಲ. ಒಂದು ಅರ್ಧ ಮುಕ್ಕಾಲು ಲೋಟದಷ್ಟು ಮಾಡ್ಕೊಂಡು ಕೊಡಿ. ಅದು ರಕ್ತ ಪರಿಚಲನೆಯನ್ನ ಚೆನ್ನಾಗಿ ಮಾಡುತ್ತೆ. ಹಾಗಾಗಿ ಅದು ಚೆನ್ನಾಗುತ್ತೆ. 1 ವಾರ ಡೈಲಿ ತಗೊಳ್ಳಿ, ಆಮೇಲೆ ವಾರಕ್ಕೆ 1 ದಿವಸ 2 ದಿವಸ ತಗೊಳ್ಳಿ. ಈ ಚೌಳಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಕಿಡ್ನಿ ತುಂಬಾ ಸ್ಟ್ರೆಂತ್ ಆಗತ್ತೆ. ಜೊತೆಗೆ ಎಲ್ಲಾ ತರದ ಬೀನ್ಸ್ ಆಕಾರದಲ್ಲಿ, ಕಿಡ್ನಿ ಆಕಾರದಲ್ಲಿ ಇರ್ತಕ್ಕಂಥ ಕಾಳುಗಳು, ಅದು ಕೂಡ ನಮ್ಮ ಕಿಡ್ನಿಯನ್ನ ತುಂಬಾ ಚೆನ್ನಾಗಿ ಮಾಡುತ್ತೆ. ಸಾಂಬಾರಿಗೆ ಹಾಕೋಬಹುದು, ಅಥವಾ ನೀವು ಸೂಪ್ ಮಾಡ್ಕೊಂಡು ಕುಡಿಬಹುದು. ಹೆಸರು ಕಾಳು ಮಾತ್ರ ಕಿಡ್ನಿಯನ್ನ ಕೋಲ್ಡ್ ಮಾಡುತ್ತೆ. ಕಿಡ್ನಿಯಲ್ಲಿ ರಕ್ತ ಪರಿಚಲನೆ ಚೆನ್ನಾಗಿ ಆಗಬೇಕು ಅಂದ್ರೆ ಕಿಡ್ನಿ ಕೋಲ್ಡ್ ಆಗಿರಬಾರ್ದು. ಕಿಡ್ನಿ ಕೋಲ್ಡ್ ಆಗಿದ್ರೆ ರಕ್ತ ಪರಿಚಲನೆ ಸರಿ ಇರೋದಿಲ್ಲ. ಸಿಸ್ಟ್ ಆಗೋದು, ಗೆಡ್ಡೆಗಳ ಇವೆಲ್ಲ ಆಗೋದು ಕೋಲ್ಡ್ನೆಸ್ ಜಾಸ್ತಿ ಆದಾಗ. ಆ ಕೋಲ್ಡ್ನೆಸ್ ಕ್ಲಿಯರ್ ಮಾಡ್ಲಿಬೇಕಂತಂದ್ರೆ ಸ್ವಲ್ಪ ಹೀಟ್ ಮಾಡ್ಬೇಕು. ಈ ಚೌಳಿಕಾಯಿ ತುಂಬಾ ಚೆನ್ನಾಗಿ ಹೀಟ್ ಮಾಡಿದ್ರೆ ಎಲ್ಲಾ ಕಡೆಗೂ ರಕ್ತ ಪರಿಚಲನೆ, ಇಡೀ ದೇಹಕ್ಕೂ ರಕ್ತ ಪರಿಚಲನೆಯನ್ನ ಜಾಸ್ತಿ ಮಾಡುತ್ತೆ. ಇದು ನಮ್ಗೆ ಸುಲಭವಾಗಿ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ತರಕಾರಿ. ಅದನ್ನು ನಾವೇನು ಸ್ಪೆಷಲ್ ಆಗಿ ಯಾರ ಹತ್ರ ಹೇಳಿ ತರ್ಸ್ಕೋಬೇಕು ಅಂತೇನಿಲ್ಲ, ಎಲ್ಲ ಅಂಗಡಿಗಳು ಎಲ್ಲ ಇರುತ್ತೆ. ಅದ್ರ ಪಲ್ಯ ಮಾಡ್ಕೊಂಡು ತಿನ್ಬಹುದು, ಅದ್ರ ಸಾಂಬಾರು ಕೂಡ ಮಾಡ್ಬೋದು. ಈ ತರದ್ ಮಾಡ್ಕೊಳ್ಳಿ. ಹಂಗಿದ್ರೆ ಏನಾದ್ರು ತೊಂದರೆ ಇದ್ರೆ ಮಾಡ್ಬೇಕಾ? ಹಾಗೇನಿಲ್ಲ. ನಾವು ಆರೋಗ್ಯವಾಗಿದ್ದವರು ಕೂಡ ನಮ್ಮ ಕಿಡ್ನಿಯನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ನಾವು ಒಂದು 15 ದಿವಸಕ್ಕೋ 1 ತಿಂಗಳಿಗೆ ಒಂದ್ಸಲ ಈ ತರ
ಈ ತರಕಾರಿಯ ಸಾಂಬಾರಾಗ್ಲಿ ಪಲ್ಯನಾಗ್ಲಿ ಮಾಡ್ಕೊಂಡು ತಿಂದ್ರೆ ನಮ್ಮ ಕಿಡ್ನಿ ಸುಸ್ಥಿತಿಯಲ್ಲಿರುತ್ತೆ. ಈ ತರ ಮಾಡ್ಕೊಂಡು ನಿಮ್ಮ ಕಾಯಿಲೆಗಳಿದ್ರೆ ವಾಸಿ ಮಾಡ್ಕೊಳ್ಳೋದಾಯ್ತು. ಕಾಯಿಲೆನೂ ಇಲ್ಲ, ಏನೂ ಇಲ್ಲ, ಆದ್ರೂ ಕಿಡ್ನಿ ಚೆನ್ನಾಗಿರ್ಬೇಕು ಅಂತಂದ್ರೆ ಕಿಡ್ನಿ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ, ನಾವು ಆರೋಗ್ಯವಾಗಿ ಸುಸ್ಥಿತಿಯಲ್ಲಿ ಇರ್ಲಿಕ್ಕೆ ಈ ತರ ನಮ್ಮ ಆಹಾರದಲ್ಲಿ ನಾವು ಕೆಲವೊಂದು ತರಕಾರಿಗಳನ್ನು ಉಪಯೋಗಿಸೋದ್ರ ಮೂಲಕ ನಮ್ಮ ಕಿಡ್ನಿಯನ್ನ ನಾವು ಚೆನ್ನಾಗಿಟ್ಕೋಬಹುದು. ಹುರುಳಿಕಾಳು ಕೂಡ ಕಿಡ್ನಿಗೆ ತುಂಬಾ ಒಳ್ಳೇದು. ಹುರುಳಿಕಾಳು ಸಾರು ಮಾಡ್ಕೋಬಹುದು. ಹುರುಳಿಕಾಳು ಕೂಡ ನೀವು ಸೂಪ್ ಮಾಡ್ಬೋದು ರುಬ್ಬಿಟ್ಟು. ಈ ತರ ಹಲವಾರು ವಿಧಾನಗಳಿವೆ. ಇದನ್ನ ಮಾಡ್ಕೊಂಡು ನಿಮ್ಮ ಕಿಡ್ನಿಯನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಕಾಮೆಂಟ್ಸ್ಗಳನ್ನೆಲ್ಲ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ಮತ್ತು ನಿಮ್ಗೇನಾದ್ರು ಸಮಸ್ಯೆಗಳಿದ್ರೆ ವೈಯಕ್ತಿಕವಾಗಿ ನನ್ನ ಹತ್ರ ಕೇಳ್ಕೋಬೇಕು ಅಂತಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಈ ನಂಬರಿಗೆ ನೀವು ಮೆಸೇಜ್ ಮಾಡಬಹುದು, 6366310264. ಇದಕ್ಕೆ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೇನೆ. ಇದಕ್ಕೆ ನಾನು ಕೇವಲ 101 ರೂಪಾಯಿಯನ್ನ ಚಾರ್ಜ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವೆಲ್ಲ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.